ಸರ್ ಈಗ ಬಿಗ್ ಬಾಸ್ ಒಂದು ಸೀಸನ್ 12 ಅಲ್ಲಿ ಗೆಸ್ಟ್ ಆಗಿ ಎಂಟ್ರಿ ಕೊಡ್ತೀರಾ. ಯಾರಿಗೂ ಕೂಡ ಒಂದು ಚೂರು ಅಲ್ಲಿ ಸುಳಿವು ಸಿಗಲ್ಲ. ನೀವು ಕೂಡ ಅಲ್ಲಿ ಗೆಸ್ಟ್ ಅಷ್ಟೇ, ಕಂಟೆಸ್ಟೆಂಟ್ ಅಲ್ಲ ಅಂತ. ಸೊ ಇದನ್ನ ಹೇಗೆ ಮ್ಯಾನೇಜ್ ಮಾಡಿದ್ರಿ? ಅಂದ್ರೆ ಈ ಸಾಕಷ್ಟು ವಾರ್ಗಳು ನಡೀತು ಅಲ್ಲಿ ಒಳಗಡೆ. ಸೊ ಇದನ್ನೆಲ್ಲವನ್ನ ಕೂಡ ನಾವು ಕಂಟ್ರೋಲ್ ಮಾಡಿಕೊಂಡು ಆ ವಿಷಯನ ಬಚ್ಚಿಟ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಕಷ್ಟ. ಅದು ಹೇಗೆ? ಮೇಡಮ್ ಅದು ನಾನು ಪ್ರತಿ ಸತಿ ಮನೆಯೊಳಗೆ ಕಾಲಿಟ್ಟಾಗ್ಲೂ ನಾನು ಅಂದ್ಕೊಂಡಿರೋದು ನಾನೊಬ್ಬ ಕಂಟೆಸ್ಟೆಂಟ್ ಇಲ್ಲಿ. ನಾನು ಅಲ್ಲಿ ವೈಲ್ಡ್ ಕಾರ್ಡ್ ಇದು ಗೆಸ್ಟಾಗಿ ಹೋಗಿದ್ದಾಗಲೂ ನಾನು ಗೆಸ್ಟ್ ಆಗಿದ್ದಿಲ್ಲ, ನಾನು ಕಂಟೆಸ್ಟೆಂಟಾಗೇ ಇದ್ದಿದ್ದು. ಸೊ ಆ ಒಂದು ಭಾವನೆ ತರಿಸ್ಬಿಡುತ್ತೆ ಮನಸ್ಸು. ಆಮೇಲೆ ನಾನು ಗೆಸ್ಟು ಅಂತ ನಾನು ಯಾಕೆ ಹೇಳ್ಕೊಳ್ಳಿ, ಅವ್ರಿಗೆ ಇದು ನನಗೂ ಆ ಹೋಲ್ಡ್ ಹೋಗ್ಬಿಡುತ್ತಲ್ಲ. ಸೊ ನಾನು ಕಂಟೆಸ್ಟೆಂಟಾಗೆ ಹೊಡೆದಾಡಬೇಕಾಗಿತ್ತು. ಸೊ ನಾನು ಗೆಸ್ಟು ಅಂತ ಗೊತ್ತಾಗಿದ್ದರೆ ಅವರೆಲ್ಲ ಆರಾಮಾಗಿಬಿಟ್ರೆ, ಗೆಸ್ಟು ತಾನೇ ರಜೆ ಇತ್ತು ಆರಾಮಾಗಿರೋಣ ಅಂತ. ನಾನು ಏನಂದ್ರೂ ತಲೆ ಕೆಡಿಸ್ಕೊಂತಿರಲಿಲ್ಲ ಆಮೇಲೆ. ಸೊ ಆ ಕಾರಣಕ್ಕೆ ನಾನು ಸುಮ್ಮನೆ ಇದ್ದಿತ್ತು. ಓಕೆ ಸರ್. ಈಗ ಅಶ್ವಿನಿ ಅವರಂತರೂ ನಿಮ್ಮನ್ನ ತುಂಬ ಒಂದು ಅಪೋಸಿಟ್ ಆಗಿ ತಗೊಂಡ್ಬಿಟ್ಟಿದ್ರು. ಅವರ ಕೆಲವೊಂದು ಮಾತುಗಳು ನಾವು ಕೂಡ ಗಮನಿಸಿದ್ವಿ. ಸೊ ಅದೆಲ್ಲ ಆ ಮಾತುಗಳು ಬಂದಂಥ ಟೈಮಲ್ಲಿ ರಜತ್ ಅವರ ರಿಯಾಕ್ಟ್ ಅಂದರೆ ಯಾವ ರೀತಿಯಾಗಿ ಮೈಂಡಲ್ಲಿ ಓಡ್ತಾ ಇತ್ತು, ಹೇಗೆ? ಮೇಡಮ್ ನಾನು ಆವಾಗಲೇ ಹೇಳಿದಂಗೆ ನಿಮಗೆ ಒಂದು ವಿಷಯ ನಾವು ನೇರವಾಗಿ ಹೇಳ್ತೀವಿ ಅಂದಾಗ ಅದನ್ನು ನೇರವಾಗಿ ಮಾತಾಡೋದು ನನಗೆ ಇಷ್ಟ ಆಗುತ್ತೆ. ಒಂದು ವಿಷಯನ ಹಲವಾರು ರೂಪಗಳು ತೊಗೊಂಡು ಹಲವಾರು ವಿಷಯಗಳು ಮಾತಾಡೋವಂಥ ಒಂದು ಕ್ಯಾರೆಕ್ಟರ್ ನನಗೆ ಫಸ್ಟ್ ಆಫ್ ಆಲ್ ಇಷ್ಟ ಇಲ್ಲ. ಆಮೇಲೆ ಈ ವುಮೆನ್ ಕಾರ್ಡ್ ಪ್ಲೇ ಮಾಡ್ತಾರಲ್ಲ, ನನಗೆ ಅವರಂದರೆ ಫಸ್ಟ್ ಆಫ್ ಆಲ್ ಇಷ್ಟ ಇಲ್ಲ. ಸೊ ಅವರಿಂದ ನಾನೇ ದೂರ ಇದ್ದೆ ಮೇಡಮ್. ಓಕೆ ಸರ್. ಈಗ ಬಿಗ್ ಬಾಸ್ ವಿಷಯಕ್ಕೆ ಬಂದರೆ